ನಮಸ್ಕಾರ ಗೆಳೆಯರೆ. 37ಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡ್ತಾ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ದಶಕಗಳವರೆಗೂ ಬದುಕಿರೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಸೊ ಇವತ್ತು ನಾನು ನಿಮ್ಮ ಮುಂದೆ ಅಂಥದೇ ಒಂದು ಕಥೆನ ಹೇಳಕೊಟ್ಟಿದ್ದೀನಿ. ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಝೋಡಿಯಾಕ್ ಕಿಲ್ಲರ್ ಅನ್ನೋ ಒಬ್ಬ ಕೊಲೆಗಾರ ಇದೇ ರೀತಿ 37ಕ್ಕೂ ಅಧಿಕ ಕೊಲೆಗಳನ್ನು ಮಾಡ್ತಾ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಬದುಕಿದ ಒಂದು ಸ್ಟೋರಿನ ನಾನೀಗ ಹೇಳ್ತಾ ಹೋಗ್ತೀನಿ. ಡಿಸೆಂಬರ್ 20, 1968 16 ವರ್ಷದ ಬೆಡ್ಲಿ ಜಾನ್ಸನ್ ಮತ್ತು 17 ವರ್ಷದ ಹುಡುಗ ಮೈಕಲ್ ಫ್ಯಾರಡೆ ಇವರಿಬ್ಬರು ಸಹ ಅವರ ಫಸ್ಟ್ ಡೇಟ್ಗೋಸ್ಕರ ಒಂದು ರೆಸ್ಟೋರೆಂಟ್ಗೆ ಅಂತ ಹೋಗ್ತಾ ಇರ್ತಾರೆ. ಸೊ ಇವರು ರೆಸ್ಟೋರೆಂಟ್ಗೆ ಹೋಗಿ ಊಟ ಎಲ್ಲ ಮುಗಿಸಿ ಅವ್ರ ಮನೆಗೆ ಹೊರಡಬೇಕು. ಸೊ ಅವ್ರ ಮನೆಗೆ ಹೊರಡ್ಬೇಕಂದ್ರೆ ಲೇಕ್ ಅರ್ಮನ್ ರೋಡ್ ಇದೊಂದು ಹೈವೇ, ಅದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಈ ಹೈವೇನೇ ದಾಟ್ ಹೋಗೋ ಸಮಯದಲ್ಲಿ ಇವ್ರ ಹಿಂದೆಗಡೆ ಯಾವುದೋ ಒಂದು ಕಾರು ಫಾಲೋ ಮಾಡೋ ಥರ ಅನಿಸುತ್ತೆ. ಸೊ ಇವರಿಬ್ಬರು ಕಪಲ್ಸ್ ಆಗಿರೋದ್ರಿಂದ ಅವರು ರೊಮ್ಯಾನ್ಸ್ ಮಾಡ್ಕೊಂಡು ಅವರು ಹಿಂದೆಗಡೆ ಕಾರ್ ಬರ್ತಿರೋದನ್ನ ಮರೆತುಬಿಟ್ಟು ಹೋಗ್ತಾ ಇರ್ತಾರೆ. ಇವತ್ತು ಪಾಡಿಗೆ ಇವರು ಸ್ವಲ್ಪ ದೂರ ಹೋದ್ಮೇಲೆ ಏನಕ್ಕೆ ಅಂತ ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡ್ತಾರೆ. ಸೊ ಇವ್ರು ಯಾವಾಗ ಪಾರ್ಕ್ ಮಾಡ್ತಾರೋ ಹಿಂದೆ ಫಾಲೋ ಮಾಡ್ಕೊಂಡು ಬಂದಿರೋ ಕಾರು ಸಹ ಅವ್ರ ಹಿಂದೆನೇ ಪಾರ್ಕ್ ಮಾಡಿ ನಿಲ್ಲಿಸುತ್ತೆ. ಸೊ ಕಾರ್ನ ನಿಲ್ಲಿಸಿದ ತಕ್ಷಣ ಒಬ್ಬ ವ್ಯಕ್ತಿ 22 ಕ್ಯಾಲಿಬರ್ ಇರೋವಂಥ ಗನ್ನ ಇಟ್ಕೊಂಡು ಕಾರಿಂದ ಕೆಳಗಡೆ ಡ್ರೈವರ್ ಸೀಟಲ್ಲಿ ಕುಂತಿದ್ದಂಥ ಮೈಕಲ್ ಫ್ಯಾರಡೆಗೆ ಕಾರಿಂದ ಇಳಿ ಅಂತ ಬೆದರಿಕೆ ನೀಡ್ತಾನೆ. ಆದರೆ ಗನ್ನು ನೋಡಿ ಎದುರುಕೊಂಡಿದ್ದಂಥ ಮೈಕಲ್ ಫ್ಯಾರಡೆ ಇಳಿಲಿಕ್ಕೆ ಹೆದರಿಕೆ ಪಟ್ಟು ಒಳಗಡೆನೆ ಕುತ್ಕೊತಾನೆ. ಸೊ ಇವನು ಕಾರ್ ಹತ್ರ ಹೋಗಿ ಎರಡರಿಂದ ಒಂದು 3-4 ಶಾಟ್ಸ್ಗಳನ್ನ ಕಾರಿನ ಹಿಂದೆಗಡೆ ವಿಂಡೋಗೆ ಶೂಟ್ ಮಾಡಿ ಕಾರ್ನ ಗ್ಲಾಸ್ನ ಎಲ್ಲ ಶಟರ್ ಮಾಡಿಬಿಡ್ತಾನೆ. ಸೊ ಯಾವಾಗ ಅವನು ಫೈರ್ ಮಾಡ್ತಾನೋ ಮೈಕಲ್ ಫ್ಯಾರಡೆ ಎದುರ್ಕೊಂಡು ಇಳಿಯೋಕ್ಕಿಂತ ಹೋಗ್ತಾನೆ. ಸೊ ಅವನು ಇಳಿಯೋಕ್ಕಿಂತ ಹೋದಾಗ ಈ ಕೊಲೆಗಾರ ಬಂದ್ಬಿಟ್ಟು ಅವನ ಕೊಳ್ಪೊಟ್ಟಿ ಹಿಡ್ಕೊಂಡು ಕರೆಕ್ಟಾಗಿ ಈ ಸ್ಪಾಟ್ ಇದೆಯಲ್ಲ ಇಲ್ಲಿಂದ ಬುಲೆಟ್ ಹೊಡೆದಿದ ತಕ್ಷಣ ಕರೆಕ್ಟಾಗಿ ಆಚೆ ಬಂದ್ಬಿಡುತ್ತೆ ಒಂದು ಬುಲೆಟ್. ಸೊ ಅವನು ಡೆಡ್ ಆಗೋದಲ್ದಲೇ ಇನ್ನೂ 3-4 ಬುಲೆಟ್ ಅವನ ಲಂಗ್ಸಿಗೆ ಸ್ಟಮಕ್ಕಿಗೆಲ್ಲ ಶೂಟ್ ಮಾಡಿಬಿಡ್ತಾನೆ. ಇದನ್ನು ನೋಡಿ ಎದುರುಕೊಂಡಂಥ ಬೆಡ್ಲಿ ಜಾನ್ಸನ್ ಅವಳು ಇಳಿದು ಓಡೋಕೆ ಅಂತ ಹೋದಾಗ ಹಿಂದಗಡೆಯಿಂದ 5-6 ಬುಲೆಟ್ನ ಅವಳ ಬೆನ್ನಿಗೆ ಶೂಟ್ ಮಾಡಿ ಅವಳನ್ನು ಸಹ ಸಾಯಿಸ್ತಾನೆ. ಇದೆಲ್ಲ ಸೀನ್ ಆಯಿತು. ಇವನು ಯಾವುದೇ ಕ್ಲೂಗಳನ್ನ ಬಿಡದಲೆ ಫಿಂಗರ್ ಪ್ರಿಂಟ್ನ ಬಿಡ್ದಾನೆ ಅಲ್ಲಿಂದ ಕಾರ್ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಸೊ ಅದೇ ರೋಡಲ್ಲಿ ಬರ್ತಿದ್ದಂತಹ ಬೇರೆ ಕಪಲ್ಸು ರೋಡ್ ಮೇಲೆ ಹರಿದಿದ್ದಂಥ ರಕ್ತನ ನೋಡಿ ಪೊಲೀಸ್ಗೆ ರಿಪೋರ್ಟ್ ಮಾಡ್ತಾರೆ. ಜುಲೈ 14, 1968ರಲ್ಲಿ 18 ವರ್ಷದ ಡ್ಯಾರ್ಲಿನ್ ಫೆರಿನ್ ಮತ್ತು 16 ವರ್ಷದ ಮೈಕಲ್ ಮ್ಯಾಗ್ನಸ್ ಅನ್ನೋರು ಕಾರಲ್ಲಿ ಪಟಾಕಿ ತರೋಕೆ ಅಂತ ಹೋಗ್ತಾ ಇರ್ತಾರೆ. ಪಟಾಕಿ ಏನಕ್ಕೆ ತರೋಕೆ ಹೋಗ್ತಾ ಇರ್ತಾರೆ ಅಂದರೆ ಸ್ವತಂತ್ರ ದಿನಾಚರಣೆ ಆಚರಿಸೋಕೆ ಅಂತ ಪಟಾಕಿ ತರಲಿಕ್ಕೆ ಹೋಗ್ತಾ ಇರ್ತಾರೆ. ಅವರು ಹೈವೇ ಅಲ್ಲಿ ಹೋಗ್ತಿರುವಾಗ ಅವ್ರಿಗೆ ಯಾವುದೋ ಒಂದು ಕಾರು ಹಿಂಬಾಲಿಸ್ಕೊಂಡು ಬರ್ತಿರೋ ಅಂತ ಫೀಲ್ ಆಗ್ತಾ ಇರುತ್ತೆ. ಆ ಕಾರು ಅವ್ರನ್ನ ಹಿಂಬಾಲಿಸ್ತಿದ್ಯಾ ಅಥವಾ ಹಿಂಬಾಲಿಸ್ತಿಲ್ವಾ ಅಂತ ಅವರು ಚೆಕ್ ಮಾಡೋಕ್ಕೆ ಅಂತ ಕೆಲವು ಡೈರೆಕ್ಷನ್ಸ್ ಅಂದರೆ ಲೆಫ್ಟು ರೈಟು ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಗಲೂ ಅವ್ರಿಗೆ ಅವರು ಹಿಂಬಾಲಿಸ್ಕೊಂಡು ಬರ್ತಿದ್ದಾರೆ ಅನ್ನೋ ಫೀಲ್ ಇರುತ್ತೆ. ಬಟ್ ಅಲ್ಲಿಗೆ ಹೋಗ್ತಾ ಒಂದು ಪಾರ್ಕಿಂಗ್ ಲಾಟ್ಗೆ ಹೋಗಿ ಅವರು ಸೇರ್ಕೊತಾರೆ. ಆ ಪಾರ್ಕಿಂಗ್ ಲಾಟನ್ನು ಸೇರಿಕೊಂಡಾಗ ಕೆಲವು ನಿಮಿಷಗಳು ಅಲ್ಲೇ ವೆಯ್ಟ್ ಮಾಡ್ತಾರೆ. ಬಟ್ ಯಾವುದೇ ಕಾರ್ ಬರೋಲ್ಲ. ಇನ್ನೇನು ಸ್ಟಾರ್ಟ್ ಮಾಡಿ ಹೋಗಬೇಕು ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರಿಗೆ ಒಂದು ಹಿಂದೆಗಡೆ ಒಂದು ಬ್ರೌನ್ ಕಲರ್ ಕಾರ್ ಬರುತ್ತೆ. ಆ ಬ್ರೌನ್ ಕಲರ್ ಕಾರ್ ಅಂತಲ್ಲ ಯಾರಿದು ನಮ್ಮನ್ನ ಹಿಂಬಾಲಿಸ್ತಿರೋದು ಅಂತ ನೋಡಲಿಕ್ಕೆ ಅಂತ ಇಳಿದು ನೋಡುವಾಗ ಬ್ಯಾಟ್ರಿನ ಕಣ್ಣಿಗೆ ಬಿಟ್ಟಂಥ ವ್ಯಕ್ತಿ ಒಂದೊಂದೇ ಗುಂಡ ಆರಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಹುಡುಗನಿಗೆ ಗುಂಡ ಹಾರಿಸಿದಾಗ ಅದು ಅವನ ಲಂಗ್ಸಿಗೆ ತಾಗಿ ಅವನಿಗೆ ಏಟಾಗಿ ಅವನು ಕೆಳಗಡೆ ಬೀಳ್ತಾನೆ. ಅವನು ಸತ್ತ ಅಂತಾನೆ ಕೊಲೆ ಮಾಡಿದಂಥ ವ್ಯಕ್ತಿ ಭಾವಿಸಿರ್ತಾವೆ. ಹುಡುಗಿಗೆ 7 ಬಾರಿ ಗುಂಡ ಹಾರಿಸ್ತಾನೆ. 7 ಬಾರಿ ಗುಂಡ ಹಾರಿಸಿದಾಗಲೂ ಅವನು ಅಲ್ಲೇ ಸ್ಪಾಟ್ ಔಟ್ ಆಗಿ ಡೆತ್ ಆಗ್ತಾನೆ. ಹುಡುಗ ಇನ್ನೂ ಸತ್ತಿರಲ್ಲ, ಬಟ್ ಸತ್ತಿರೋ ಥರನೇ ಇರ್ತಾನೆ. ಒಂದು ಸ್ವಲ್ಪ ಹೊತ್ತು ನೋವನ್ನ ತಡ್ಕೊಂಡಿರ್ತಾನೆ. ಕೊಲೆ ಮಾಡಿದಂಥ ವ್ಯಕ್ತಿ ಇನ್ನೇನು ಕಾರ್ ಹತ್ತಿ ಹೋಗಬೇಕು ವಾಪಸ್ ಅನ್ನುವಾಗ ಹುಡುಗ ನೋವು ತಡ್ಕೊಂಡಿರ್ತಾವಲ್ಲ ಸ್ವಲ್ಪ ಬಾಯಿಂದ ಸೌಂಡ್ ಮಾಡ್ತಾನೆ. ಅಂದರೆ ನೋವು ಯಾವ ರೀತಿ ಆಗುತ್ತೆ ಅನ್ನೋ ರೀತಿ ಸೌಂಡ್ ಮಾಡ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಕೊಲೆ ಮಾಡಿದಂಥ ವ್ಯಕ್ತಿ ವಾಪಸ್ ಬಂದ್ಬಿಟ್ಟು ಅದು ಹೆಣ್ಣು ಕಿರ್ಚಿದ್ದು ಅಂದ್ಬಿಟ್ಟು ಆ ಹುಡುಗಿಗೆ ವಾಪಸ್ ಶೂಟ್ ಮಾಡಿಬಿಟ್ಟು ಹೋಗ್ತಾನೆ. ಶೂಟ್ ಮಾಡಿದಾಗ ಸತ್ತಿರೋ ಅಂಥ ಹುಡುಗಿ ಮತ್ತೆ ಸಾಯ್ತಾವೆ. ಅಂದರೆ ಹುಡುಗ ಇನ್ನೂ ಬದುಕಿರ್ತಾನೆ. ಇದನ್ನು ಅವನು ಕೊಲೆ ಮಾಡಿದಂಥ ವ್ಯಕ್ತಿ ವಾಪಸ್ ಹೋದ್ಮೇಲೆ ಇದನ್ನು ಗಮನಿಸಿದಂಥ ಬೇರೆ ಕಾರಿನವರು ಅಲ್ಲಿಗೆ ಬಂದು ನೋಡಿದಾಗ ಬೇರೆ ಕಾರು ಸಾಯಿಸಿರೋದನ್ನ ನೋಡ್ಬಿಟ್ಟು ಈ ಥರ ಡೆತ್ ಆಗಿದೆ, ಈ ಥರ ಕೊಲೆ ಆಗಿದೆ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ. ಕೊಲೆ ಆದಂಥ ಅದೇ ರಾತ್ರಿ ಸುಮಾರು 12:40 ಸಮಯದಕ್ಕೆ ಪೊಲೀಸ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲಲ್ಲಿ ಝೋಡಿಯಾಕ್ ಕಿಲ್ಲರ್ ಏನಂತಾನೆ ಅಂದರೆ, ನಾನು ಬ್ರೌನ್ ಕಲರ್ ಕಾರ್ನಲ್ಲಿ 2 ಮಕ್ಕಳನ್ನ 9mm ಗನ್ನಿಂದ ಶೂಟ್ ಮಾಡಿ ಸಾಯಿಸಿದ್ದೀನಿ. ಆ ಮಕ್ಕಳನ್ನ ಆ ಗೊಂಬೆ ರೀತಿ ಇರೋವಂಥ ಮಕ್ಕಳು ನಿಮಗೆ ಸಿಗಬೇಕಂದ್ರೆ ಬೇಗ ಆ ಸ್ಪಾಟ್ಗೆ ನೀವು ಹೋಗಿ ಹಾಗೂ ಡೆಡ್ ಬಾಡಿಗಳನ್ನ ನೋಡಿ ಅಂತ. ಇದು
ಈ ಫೋನ್ ಕಾಲ್ ಮಾಡಿದಂಥ ವ್ಯಕ್ತಿ ಯಾರು ಝೋಡಿಯಾಕ್ ಕಿಲ್ಲರ್ ಇರ್ತಾನೆ, ಇದು ಪೊಲೀಸರ ನಡುವೆ ಹಾಗೂ ಝೋಡಿಯಾಕ್ ಕಿಲ್ಲರ್ನ ನಡುವೆ ಮೊದಲನೇ ಸಂಭಾಷಣೆ ಆಗಿರುತ್ತೆ. ಇದೇ ಮೊದಲನೇ ಫೋನ್ ಕಾಲ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ಆಗಸ್ಟ್ 1, 1969ರಲ್ಲಿ ಆ ಕಿಲ್ಲರ್ ಸ್ಯಾನ್ ಫ್ರಾನ್ಸಿಸ್ಕೋನ 3 ಪ್ರಸ್ತುತ ಪತ್ರಿಕೆಗಳಾದಂತಹ ದ ಸ್ಯಾನ್ ಫ್ರಾನ್ಸಿಸ್ಕೋ ಕ್ರೋನಿಕಲ್, ದ ಸ್ಯಾನ್ ಫ್ರಾನ್ಸಿಸ್ಕೋ ವೆಲಿಜೋ ಹಾಗೂ ಟೈಮ್ಸ್ ಹೆರಾಲ್ಡ್ ಅನ್ನೋ ಪತ್ರಿಕೆಗಳಿಗೆ 3 ಪತ್ರಗಳನ್ನು ಬರೆದು ಕಳಿಸ್ತಾರೆ. ಆ ಪತ್ರಗಳಲ್ಲಿ ಅವನು ಹೇಗೆ ಕೊಂದ, ಅದರ ಉದ್ದೇಶ ಏನಾಗಿತ್ತು, ಆ ಕೊಲೆಗಳನ್ನ ಮಾಡೋದಕ್ಕೆ ಅವನು ಯಾವ ಬುಲೆಟ್ ಬಳಸ್ತಾ, ಯಾವ ಗನ್ ಬಳಸ್ತಾ ಅನ್ನೋ ವಿವರಗಳನ್ನೆಲ್ಲ ಬರೆದು ಅದರ ಜೊತೆಗೆ ಚಿಹ್ನೆಗಳನ್ನು ಒಳಗೊಂಡಿರೋಂಥ ಒಂದು ಸೈಫರ್ನ ಕೂಡ ಬರೆದು ಕಳಿಸ್ತಾನೆ. ಮತ್ತು ಶನಿವಾರದಂದೇ ಅದನ್ನು ಪ್ರಕಟ ಮಾಡಬೇಕು ಅಂತಲೂ ಪತ್ರಿಕೆ ಮಾಧ್ಯಮದವ್ರಿಗೆ ಹೇಳಿರ್ತಾರೆ. ಮತ್ತು ಅದೇ ದಿನದಂದು ಪತ್ರಿಕೋದ್ಯಮದವರು ಪ್ರಕಟಿಸ್ತಾರೆ. ಸೊ ಈ ಘಟನೆ ಆಗಿ ಒಂದು 6 ತಿಂಗಳ ನಂತರ ಅಕ್ಟೋಬರ್ 11, 1969ರಲ್ಲಿ ಒಬ್ಬ ಪೊಲೀಸನ್ ಅಂತ ಇದ್ದಾನೆ. ಅವನೇನು ಮಾಡ್ತಾನೆ, ಕ್ಯಾಬ್ನ ಬುಕ್ ಮಾಡ್ತಾನೆ. ಸೊ ಅವ್ನು ಕ್ಯಾಬ್ ಬುಕ್ ಮಾಡಿಕೊಂಡು ವಾಷಿಂಗ್ಟನ್ ಹತ್ರ ಇರೋ ಮಾಪ್ಲೆಸ್ ಸಿಟಿಗೆ ಹೋಗ್ಬೇಕು ಬಂದ್ಬಿಟ್ಟಿರ್ತಾನೆ. ಸೊ ಆ ಸಿಟಿಗೆ ಹೋಗ್ಬೇಕಾದ್ರೆ ಅವನು ಡ್ರೈವರ್ ಏನು ಮಾಡ್ತಾನೆ, ಆ ಸಿಟಿಗೆ ಅದೇ ಪಕ್ಕ ಸೊ ನಿಲ್ಲಿಸಿದಾಗ ಆ ಡ್ರೈವರೇ ಲೈಕ್ ಅವನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿ ಅವನ್ನ ಗನ್ನಲ್ಲಿ ಶೂಟ್ ಮಾಡಿ ಅವನ್ನ ಸಾಯಿಸ್ತಾನೆ. ಆ ಶೂಟ್ ಮಾಡಿದ ನಂತರ ಅಲ್ಲಿಗೆ ಟೀನೇಜ್ ಹುಡುಗರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಅವನ್ನ ಕೊಲೆ ಮಾಡಿದ್ದನ್ನು ನೋಡಿದ್ವಿ ನಾವು, ಅವ್ನು ಈ ಥರ ಇದ್ದ, ಅವನು ಕಪ್ಪಗಿದ್ದ ಅಂತ ಹೇಳ್ಬಿಡ್ತಾನೆ. ಸೊ ಅವನು ಕಪ್ಪಗಿದ್ದ ಅಂತ ಹೇಳಿದಾಗ ಅಲ್ಲಿ ಪೊಲೀಸರು ಹಿಡುತ್ತಾರೆ. ಸೊ ಅದಾದ ನಂತರ ಏನು ಮಾಡ್ತಾರೆ, ಅಲ್ಲಿ ಸುತ್ತಮುತ್ತ ಇರೋ ಸ್ಟ್ರೀಟಲ್ಲಿರೋ ಎಲ್ಲ ಕಪ್ಪಗಿರೋ ಜನಗಳನ್ನ ಹುಡುಕ್ತಾ ಬಂತ ಪೊಲೀಸ್ಗಳು ಗಾಡಿಲಿ ಸರ್ಚ್ ಮಾಡೋಕ್ಕೆ ಹೋಗ್ತಾರೆ. ಆಗ ವೈಟಾಗಿರೋ ಜನನ ಬಿಟ್ಟು ಕಪ್ಪಗಿರೋ ಜನಗಳನ್ನ ಹುಡ್ಕಕ್ಕೆ ಟ್ರೈ ಮಾಡಿದಾಗ ಬಟ್ ಅವ್ನು ಕಡೆಗಳಾಗಿ 3 ದಿನ ನಂತರ ಅಕ್ಟೋಬರ್ 14 ಝೋಡಿಯಾಕ್ ಕಿಲ್ಲರ್ ಒಂದು ಲೆಟ್ರ್ ಬರೀತಾನೆ. ಆ ಲೆಟ್ರಲ್ಲಿ ಏನಂತ ಬರೀತಾರೆ ಅಂದರೆ, ನನ್ನ ಮುಂದಿನ ಟಾರ್ಗೆಟು ಕಪಲ್ಸ್ ಅಲ್ಲ, ಯಂಗ್ಸ್ಟರ್ಸ್ ಅಲ್ಲ, ನನ್ನ ಮುಂದಿನ ಟಾರ್ಗೆಟು ಚಿಲ್ಡ್ರನ್ಸ್ ಅಂತ ಹೇಳ್ತಾನೆ. ಸೊ ವ್ಯಾನಲ್ಲಿ ಹೋಗೋ ಮಕ್ಕಳುಗಳನ್ನೆಲ್ಲ ಸಾಯಿಸ್ಬೇಕಂತೇಳಿ ಆ ವ್ಯಾನಲ್ಲಿರೋ ಟೈರ್ನ ಶೂಟ್ ಮಾಡಿ ಮಕ್ಕಳು ಹಾರಬೇಕಾದ್ರೆ ನನ್ನ ಮಕ್ಕಳುಗಳನ್ನೆಲ್ಲ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಏನು ಮಾಡ್ತಾರೆ ಪೊಲೀಸವರು, ಎಲ್ಲರಿಗೂ ಆ ಸುತ್ತಮುತ್ತ ಏರಿಯಾಗಳಿಗೆ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಯಾರ್ಯಾರು ಸ್ಕೂಲ್ ವ್ಯಾನ್ ಹೋಗ್ತಿರ್ತಾರೆ, ಹೋಗ್ಬೇಕಾದ್ರೆ ಯಾವ ಮಕ್ಕಳುಗಳು ಈ ಬುಲೆಟ್ ಫೈರಿಂಗ್ ಆಗಬೇಕಾದ್ರೆ ಯಾರೂ ವಿಚಾರಬಾರ್ದು, ಅಲ್ಲೇ ಮಲ್ಕೋಬೇಕು. ಮತ್ತು ಯಾವುದೇ ಇಲ್ಲಿ ಸುತ್ತಮುತ್ತ ಜನಗಳು ಇಲ್ದಿರೋ ಸ್ಥಳಗಳಲ್ಲಿ ಅಕಸ್ಮಾತ್ ಯಾರ ಅಡ್ಡ ಆಗ್ತಾಗ ನಿಲ್ಲಿಸಬಾರ್ದು, ಈ ಥರ ಹೇಳಿ ಪೊಲೀಸ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆದರೆ ಝೋಡಿಯಾಕ್ ಕಿಲ್ಲರ್ ಇದು ಯಾವುದೇ ಥರ ಪ್ರಯತ್ನ ಮಾಡೋದಿಲ್ಲ. ಈ ಕೊಲೆ ಕೇಸಿ ಎಷ್ಟು ಪಾಪ್ಯುಲರ್ ಆಗುತ್ತಪ್ಪ ಅಂದರೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಮೂಲೆಗಳಿಂದ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಕೊಲೆ ನಾನೇ ಮಾಡಿದ್ದು ಅಂತ ಸಾವಿರಾರು ಹುಚ್ಚು ನನ್ನ ಮಕ್ಕಳೆಲ್ಲ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ 3 ಮೇನ್ ಸಸ್ಪೆಕ್ಟ್ಗಳನ್ನ ಪೊಲೀಸವರು ಲಿಸ್ಟ್ ಮಾಡ್ತಾರೆ. ಇದರಲ್ಲಿ ಸಸ್ಪೆಕ್ಟ್ ನಂಬರ್ 1 ಆರ್ಥರ್ ಲೆಗೆ ಅಲ್ಲೆನ್. ಈತನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಅವನ ಹೆಸರು ಡಾನ್ ಚೆನ್ನಿ ಅಂತ. ಇವರಿಬ್ಬರು ಸಾಮಾನ್ಯವಾಗಿ ಸ್ಯಾನ್ ಫ್ರಾನ್ಸಿಸ್ಕೋನ ಕಾಡುಗಳಲ್ಲಿ ಅಂಟಿಂಗ್ ಅಂತ ಹೋಗ್ತಿರ್ತಾರೆ. ಹೀಗೆ ಒಂದ್ಸಲ ಅಂಟಿಂಗ್ ಅಂತ ಹೋದಾಗ ಈ ಆರ್ಥರ್ ಇದ್ದವನು, ನನಗೆ ಬರ್ಡ್ಗಳನ್ನ, ಪ್ರಾಣಿಗಳನ್ನ ಬೇಟೆ ಆಡಿ ಸಾಕೋಗ್ಬಿಟ್ಟಿದೆ, ನಾವು ಯಾಕೆ ಮನುಷ್ಯನ ಬೇಟೆ ಆಗಬಾರ್ದು, ಅವ್ರನ್ನ ಕೊಲೆ ಮಾಡಬಾರ್ದು, ನನಗೆ ಮನುಷ್ಯನ ಯಾವ ಥರ ಕೊಲೆ ಮಾಡಿ ಪೊಲೀಸರಿಗೆ ಸುಳಿವು ಸಿಗದಂತೆ ಮುಚ್ಚಾಕಬೇಕು ಅನ್ನೋ ಒಂದು ಐಡಿಯಾ ಇದೆ ಅಂತ ಈ ಥರ ಹೇಳಿರ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಅವ್ನ ಫ್ರೆಂಡು ಈ ಝೋಡಿಯಾಕ್ ಕಿಲ್ಲರ್ ಇನ್ಸಿಡೆಂಟ್ ನಡೆದ ಮೇಲೆ ಪೊಲೀಸವ್ರಿಗೆ ರಿಪೋರ್ಟ್ ಮಾಡ್ತಾನೆ, ಇವನು ಈ ಥರ ಹೇಳ್ತಿದ್ದ, ಇವನೇ ಕೊಲೆ ಮಾಡಿರ್ಬೋದು ಅಂತ. ಅದಲ್ಲದೆ ಝೋಡಿಯಾಕ್ ಕಿಲ್ಲರ್ ಮಾಡಿದಂಥ 2ನೇ ಕೊಲೆಯಲ್ಲಿ ಒಬ್ಬ ಮಾತ್ರ ಉಳ್ಕೊಂಡಿರ್ತಾನೆ. ಅವನನ್ನು ಕರೆಸಿ ಇವನ ಮುಖನ ತೋರಿಸಿದಾಗ ಹೌದು ಈ ಕಿಲ್ಲರ್ದು ಆ ಕಿಲ್ಲರ್ದು 2 ಸೇಮ್ ಸಿಮಿಲರ್ ಆಗಿದೆ ಅಂತ ಹೇಳ್ತಾನೆ. ಸೊ ಇದು ಒಂದು ಮೇಯ್ನ್ ಸಾಕ್ಷಿಯಾಗಿ ಅವ್ರಿಗೆ ಸಿಗುತ್ತೆ. ಅದಲ್ಲದೆ ಈ ಆರ್ಥರ್ ತುಂಬ ಮಿಲಿಟರಿ ಸರ್ವೀಸ್ಗಳಲ್ಲೂ ಸಹ ಕೆಲಸ ಮಾಡಿರ್ತಾನೆ, ತುಂಬ ಮಿಲಿಟರಿಗಳಲ್ಲೂ ಸಹ ಸೇವೆ ಮಾಡಿರ್ತಾನೆ. ಅದಲ್ಲದೆ ಅವನ ಹತ್ರ ಒಂದು ವಾಚ್ ಇರುತ್ತೆ, ಆ ವಾಚ್ ಝೋಡಿಯಾಕ್ ಕಂಪನಿಯಿಂದ ಇರುತ್ತೆ. ಸೊ ಝೋಡಿಯಾಕ್ ಕಿಲ್ಲರ್ ಯಾವ್ಯಾವ ಲೆಟರ್ಗಳನ್ನು ಕಳಿಸ್ತಿರ್ತಾನೆ ಅದರಲ್ಲಿ ಒಂದು ಪ್ಲಸ್ ಆಕಾರದ ಚಿಹ್ನೆ ಕಳಿಸ್ತಿರ್ತಾನೆ, ಆ ಚಿಹ್ನೆಯು ಕೂಡ ಈ ವಾಚಲ್ಲಿ ಇರುತ್ತೆ. ಸೊ ಇದಲ್ಲದೆ ಇನ್ನು ಕೆಲವು ಸಾಕ್ಷಿಗಳು ಸಹ ಸಿಗುತ್ತೆ. ಆದರೆ ಯಾವಾಗ ಅವರು ಫಿಂಗರ್ ಪ್ರಿಂಟ್ ಮತ್ತು ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತಾರೋ ಆವಾಗ 2 ಸಹ ಮ್ಯಾಚ್ ಆಗೋದಿಲ್ಲ. ಸೊ ಹೆಚ್ಚಿನ ಸಾಕ್ಷಿಗಳಿಲ್ಲದೆ ಈ ಸಸ್ಪೆಕ್ಟನ್ನು ಹಾಗೆ ವಿಚಾರಣೆ ನಡೆಸಬೇಕಾದ್ರೆ ಮಧ್ಯದಲ್ಲೇ ಈ ಆರ್ಥರ್ ಹಾರ್ಟ್ ಅಟ್ಯಾಕಿಂದ ತೀರೋಗ್ತಾನೆ. ಸಸ್ಪೆಕ್ಟ್ ನಂಬರ್ 2 ರಿಚರ್ಡ್ ಗಾಯ್ಕೋವಸ್ಕಿ. ಈತನ ಯಾಕೆ ಸಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಇವನು ಒಬ್ಬ ಸ್ಯಾನ್ ಫ್ರಾನ್ಸಿಸ್ಕೋ ಸುತ್ತಮುತ್ತಲೂ ಫೇಮಸ್ ಆಗಿದ್ದ ಒಂದು ನ್ಯೂಸ್ ಥಿಯೇಟ್ರಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿರ್ತಾನೆ. ಇವನ ನೇಮಲ್ಲಿ ಇದ್ದಂತಹ ಗೈಕ್ ಅನ್ನೋ ವರ್ಡು ಝೋಡಿಯಾಕ್ ಕಿಲ್ಲರ್ ಬರೆದಿದ್ದಂಥ ಕೆಲವು ಸೈಫರ್ಗಳಲ್ಲಿ ಗೈಕ್ ಅಂತ ಎಷ್ಟೊಂದು ಸಲ ರಿಪೀಟ್ ಆಗಿರುತ್ತೆ. ಸೊ ಆದ್ದರಿಂದ ಇವನೂ ಸಹ ಒಬ್ಬ ಮೇನ್ ಸಸ್ಪೆಕ್ಟ್ ಆಗಿ ಇನ್ಕ್ಲೂಡ್ ಮಾಡಿರ್ತಾರೆ. ಅದಲ್ಲದೆ ಇವನ ಹತ್ರನೂ ಸಹ
ಮಿಲಿಟ್ರಿ ಸರ್ವಿಸ್ಗಳಿರುತ್ತೆ. ಯಾಕೆ ಅವರು ಮಿಲಿಟ್ರಿ ಸರ್ವಿಸ್ ಇರೋರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಂತಂದರೆ, ಈ ಸೈಫರ್ಗಳನ್ನು ಬರೆಯೋಕ್ಕೆ ಆ ಮಿಲಿಟ್ರಿ ಸರ್ವಿಸ್ ಇರಬೇಕು. ಯಾಕೆಂದರೆ ಆ ಮಿಲಿಟ್ರಿ ನಾಲೆಡ್ಜ್ ಇರೋರು ಮಾತ್ರ ಈ ಸೈಫರ್ಗಳನ್ನ ಬರೆಯೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಯಾರ್ಯಾರಿಗೆ ಮಿಲಿಟ್ರಿ ಸರ್ವಿಸ್ ಐಡಿಯಾ ಇರುತ್ತೋ ಸೊ ಅವರನ್ನು ಮಾತ್ರ ಸಸ್ಪೆಕ್ಟ್ ಆಗಿ ಮಾಡ್ತಾ ಇರ್ತಾರೆ. ಅಂದರೆ ಎಷ್ಟೊಂದು ಸಾಕ್ಷಿ ಮತ್ತು ಆಧಾರಗಳ ಕೊರತೆಯಿಂದ ಇವನನ್ನು ಸಹ ಸಸ್ಪೆಕ್ಟಿಂದ ತೆಗೆದುಹಾಕಿ ಮತ್ತೆ ಈಗ ಸಸ್ಪೆಕ್ಟ್ ನಂಬರ್ 3ಗೆ ಮೂವ್ ಆಗ್ತಾರೆ. ಸೊ ಸಸ್ಪೆಕ್ಟ್ ನಂಬರ್ 3 ಅರ್ಲ್ ವ್ಯಾನ್ ಬೆಸ್ಟ್ ಜೂನಿಯರ್. ಇವನನ್ನು ಏನಕ್ಕೆ ಸಸ್ಪೆಕ್ಟ್ ಅಂತ ತಿಳ್ಕೊತಾರೆ ಅಂತಂದರೆ, ಗ್ಯಾರಿ ಸ್ಟುವರ್ಟ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಬುಕ್ನ ಬರೆದಿರ್ತಾನೆ. ಬುಕ್ಕಲ್ಲಿ ಇವನ ಬಯಾಲಜಿಕಲ್ ಫಾದರ್ ಆಗಿದಂಥ ವ್ಯಾನ್ ಬೆಸ್ಟ್ ಜೂನಿಯರೇ ಈ ಕೊಲೆಗಳನ್ನ ಮಾಡಿರೋದು ಅಂತ ಇನ್ಕ್ಲೂಡ್ ಮಾಡಿರ್ತಾನೆ. ಯಾವಾಗ ಈ ಬುಕ್ಕು ರಿಲೀಸ್ ಆಗುತ್ತೋ ಇದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತುಂಬ ಫೇಮಸ್ ಆಗೋಗುತ್ತೆ. ಸೊ ಫೇಮಸ್ ಆದಾಗ ಪೊಲೀಸವರು ಸಹ ಅದನ್ನು ರೆಫರ್ ಮಾಡಿ ಈತನೇ ಒಬ್ಬ ಕೊಲೆಗಾರ ಆಗಿರ್ಬೋದು ಅನ್ನೋ ಸಸ್ಪೆಕ್ಟ್ಗಳನ್ನ ಇದು ಮಾಡುತ್ತಾರೆ. ಅದಲ್ಲದೆ ಆ ಸಸ್ಪೆಕ್ಟ್ಗೂ ಸಹ ಮಿಲಿಟ್ರಿ ಸರ್ವಿಸ್ ಇರುತ್ತೆ, ಅವನಿಗೆ ನೇವಿ, ಆರ್ಮಿ ಇದೆಲ್ಲದ್ರ ಬಗ್ಗೆ ಐಡಿಯಾ ಇರುತ್ತೆ. ಅದಲ್ಲದೆ ಅವನು ಝೋಡಿಯಾಕ್ ಸೈನ್ಸ್ಗಳು, ಸೈಫರ್ಗಳು ಇದ್ರೆ ಈ ಸಾಲ್ವ್ ಮಾಡಿದ್ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆದ್ದರಿಂದ ಇವನು ಸಹ ಸಸ್ಪೆಕ್ಟ್ ಆಗಿ ಪರಿಗಣಿಸ್ತಾರೆ. ಆದರೆ ಇವನಲ್ಲೂ ಸಹ ಕೆಲವೊಂದು ಸಾಕ್ಷಿ ಆಧಾರಗಳಿಲ್ಲದೆ ಇವನನ್ನು ಸಸ್ಪೆಕ್ಟ್ ಲಿಸ್ಟಿಂದ ತೆಗೆದಾಕ್ತಾರೆ. ಇಷ್ಟೆಲ್ಲ ಕೊಲೆಗಳನ್ನು ಮಾಡಿದ್ದಂಥ ಝೋಡಿಯಾಕ್ ಒಂದೇ ಒಂದು ಕ್ಲೂಗಳನ್ನ ಬಿಡದಲ್ಲಿ ಪೊಲೀಸರ ಕೈಗೆ ಸಿಗಾಕೊಳ್ಳಲೆ ಅವನು ಸಾವನ್ನಪ್ತಾನೆ. ಆದರೆ ಇಷ್ಟು ಸಸ್ಪೆಕ್ಟ್ಗಳನ್ನು ಹುಡುಕಿದ್ರೂ ಸಹ ನಿಜವಾದ ವ್ಯಕ್ತಿ, ನಿಜವಾದ ಕೊಲೆ ಮಾಡಿರೋನು ಯಾರು ಅಂತ ಗೊತ್ತಾಗ್ದಲೇ ಈ ಕೇಸ್ನ ಅನ್ಸಾಲ್ವ್ ಆಗಿ ಬಿಟ್ಟಿರ್ತಾರೆ. ಹಾಗೆ ಆತ ಬರೆದಿರೋ ಕೆಲವೊಂದು ಲೆಟ್ರಲ್ಲಿರೋ ಸೈಫರ್ಗಳನ್ನು ಸುಮಾರು 50ರಿಂದ 60 ವರ್ಷಗಳಾದಮೇಲೆ ಎಷ್ಟೋ ಯೂನಿವರ್ಸಿಟಿಯ ಹುಡುಗರು ಅದನ್ನು ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಆ ಲೆಟರ್ಗಳಲ್ಲಿ ಪೊಲೀಸವರು ಎಷ್ಟೇ ಕಷ್ಟಪಟ್ಟರು ನಾನು ನನ್ನ ಐಡೆಂಟಿಟಿನ ಬಿಟ್ಕೊಡಲ್ಲ, ಯಾಕೆಂದರೆ ಅವ್ರು ಏನಾದ್ರು ಹಿಡಿದ್ರೆ ನನಗೆ ಜೈಲು ಶಿಕ್ಷೆ ಆಗುತ್ತೆ. ಸೊ ನನಗೆ ಜೈಲು ಶಿಕ್ಷೆ ಆದರೆ ನನಗೆ ಕೊಲೆ ಮಾಡೋಕ್ಕಾಗೋದಿಲ್ಲ ಅಂತಲೇ ಮೆನ್ಷನ್ ಮಾಡಿರ್ತಾನೆ.